ನೀನ್ ಪಾಪು ನೀನ್. This is mushroom restaurant style. ಇಷ್ಟು ಡೇಟ್ಸು ಇದದು ಇದೆಲ್ಲ ಇದಿಷ್ಟು. ಅದೇನಾದರೂ ನಮ್ಮದೇ ಒಂದು ವೆಬ್ಸೈಟ್ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಾವ್, ಹಾರ್ಟ್ ಕಲ್ತ್ಬಿಟ್ಟಿದೀಯಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಆ್ಯಕ್ಚುಲಿ ಈ ಥರ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಪ್ರ್ಯಾಂಕ್ ವಿಡಿಯೋದಕ್ಕೆ. ಕಿರಣ್ಗೆ ಎಷ್ಟು ಜನ ಪಾಪ ಕಿರಣ್ ಅಂತಿದ್ದಾರೆ. ನಾನು ನೀನ್ ಪಾಪು ನೀನ್ ಎಷ್ಟು ಜನ ಪಾಪ ಅಂತ ಇದ್ದಾರೆ. ಸೊ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ದಿನದಿಂದ ವರ್ಕ್ದು ಇದ್ದೇ ಇದೆ. ನಾನೇ ಪಾಪ ಪ್ರ್ಯಾಂಕ್ ಮಾಡ್ಬೋದಿತ್ತು, ಬಟ್ ಟ್ರೈ ಮಾಡೋಣ ಅಂತ ಮಾಡಿದೆ. ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅದ್ರದ್ದು ಮಾತ್ರ ತುಂಬ ಜನ ಪ್ಲೀಸ್ ಹಂಗೆ ಮಾಡಬೇಡಿ. ಅವ್ರು ಕಿರಣ್ ಇನ್ನೊಂದು ಗೊತ್ತಾ, ನೀನು ಬೇಜಾರಾಗಿದ್ದಕ್ಕೆ ಎಷ್ಟೊಂದು ಜನ ಬೇಜಾರಾಗಿದ್ದಾರೆ ನೀನು ಹತ್ತಿರೋದಕ್ಕೆ. ಗೊತ್ತಿಲ್ಲ, ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು. ಸೊ ಹಿಂಗಾಯ್ತು ಕತೆ. ಇನ್ನು ಕಿರಣ್ ಏನೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸ್ಪೆಷಲಾಗಿ ಇವತ್ತು ಮಾಡೋಣ ಅಂತ. ಸೊ ಎಷ್ಟಾಗಿದೆ ಇನ್ನೊಂದು ಅರ್ಧ ಗಂಟೆಲಿ ಹೋಗ್ಬಿಟ್ಟು ಇಯಾನನ ಸ್ಕೂಲಿಂದ ಕರ್ಕೊಂಬರ್ಬೇಕು. ನಾನು ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೀನಿ. ಸ್ವಲ್ಪ ಇವತ್ತು ಹೇರ್ ಕೇರ್ ಮಾಡೋಣ ಅಂತ ತುಂಬ ದಿನ ಆಗಿತ್ತು, ಮಾಡೋಕ್ಕೆ ಆಗಿರಲಿಲ್ಲ. ಸೊ ಚೆನ್ನಾಗಿ ಡ್ರೈ ಆಗಿಬಿಟ್ಟಿತ್ತು ಫ್ರೀಝಿ ಆಗಿ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಬೇಕು. ಸೊ ಕಿರಣೇ ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಇಯಾನನ. ಹಾಗೆ ಹಾಂ, ಇವತ್ತು ನೀನೇ ಕರ್ಕೊಂಬರ್ಬೇಕು. ಎಷ್ಟು ದಿನ ನಾನೇ ಹೋಗ್ತಾ ಇದ್ದೆ, ನಡ್ಕೊಂಡೇ ಹೋಗ್ಬಿಟ್ಟು ಕರ್ಕೊಂಬರೋಣ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಗೊತ್ತಿರೋ ಅವರು ಮಕ್ಕಳೆಲ್ಲ ಏನೋ ಕ್ಲಾಸ್ಮೇಟ್ಸ್ ಇದ್ದಾರೆ. ಸೊ ಹಂಗೆ ಎಲ್ಲ ಒಟ್ಟಿಗೆ ಹೋಗಿ ಕರ್ಕೊಂಬರ್ತಾ ಇದ್ವಿ. ಸೊ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ, ಪ್ಯಾಕಿಂಗ್ ಸ್ವಲ್ಪ ಎಲ್ಲ ಮಾಡೋಕ್ಕಿದೆ, ಎಲ್ಲ ಟ್ರಾವೆಲಿಂಗ್ ಕೂಡ ಮಾಡೋಕ್ಕಿದೆ. ಸೊ ಹಾಗಾಗಿ ಇನ್ನು ಕಿರಣ್ ಎಲ್ಲ ಏನೇನೋ ರೆಡಿ ಮಾಡ್ಕೊತಾ ಇದ್ದಾರೆ. ನಾವೊಂದು ಹೊಸದೇನಾದರೂ ನಮ್ಮದೇ ಒಂದು ವೆಬ್ಸೈಟ್ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾದರೂ ಹೇಳ್ತೀಯಾ ಕಿರಣ್? ನಮ್ಮ ಕಿಚನ್ ರೆಸಿಪೀಸ್ ಎಲ್ಲ, ನಮ್ಮ ಕಿಚನ್ ಸೀಕ್ರೆಟ್ಸ್ ಎಲ್ಲ ಬರುತ್ತೆ. ನಮ್ಮ ಕಿಚನ್ ಹೌದು, ಮೈಕ್ ಕೊಡ್ಸಿದ್ದಾರೆ ನನ್ನ ಬರ್ಡೇಗೆ. ನಾನು ಮೈಕೇ ಯೂಸ್ ಮಾಡಲ್ಲ, ಇವಾಗ ಯೂಸ್ ಮಾಡೋಣ. ಇಲ್ಲಿ ಡಿಫ್ರೆನ್ಸ್ ಏನಾದರೂ ಗೊತ್ತಾಗುತ್ತಂತ ನಾನು ಅದೇನು ಗೊತ್ತಾ ಕೊಡ್ಸಿರೋದು, ಅಲ್ಲಿ ಅದು ಬಾಕ್ಸ್ ಅಲ್ಲೇ ಇರಲಿ ಅಂತ. ಬಾಕ್ಸ್ ಅಲ್ಲಿ ಇದ್ದು ಅವ್ರು ಮರಿ ಹಾಕುತ್ತೆ ಇನ್ನೊಂದೆರಡು ಮೈಕ್ನ. ಅವಾಗ ನಿನಗೋದು ಕೊಡ್ತೀನಿ ಮರಿ ಮೈಕ್ನ. ಮೈಕ್ ಟೆಸ್ಟಿಂಗ್. ಹಲೋ 1 2 3. ಹಲೋ ಕಿರಣ್. ಹಾಯ್ ದೀಪಾ, ಹೇಗಿದೆಯಾ? ಸೂಪರ್ ಬೊಂಬಾಟ್. ಸೊ ಕಿರಣ್, ನಾವು ಆಲ್ರೆಡಿ ಹೇಳ್ದಂಗೆ ನಾವೊಂದು ವೆಬ್ಸೈಟ್ ಲಾಂಚ್ ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ವೆಬ್ಸೈಟ್ ಕಿರಣ್? ಆ್ಯಕ್ಚುಲಿ ಇದೆಲ್ಲ ಕಿರಣ್ದೇ ಐಡಿಯಾ ಇರೋದು. ನನಗೂ ತೋರಿಸಿದ್ರು ಅದೆಲ್ಲ ವೆಬ್ಸೈಟ್ ಎಲ್ಲ ಸಖತ್ತಾಗಿತ್ತು. ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನಿದೆ ಆ ವೆಬ್ಸೈಟಲ್ಲಿ ಕಿರಣ್? ಇವಾಗ ಎಲ್ಲ ಆ್ಯಕ್ಚುಲಿ ಹೆಂಗೆ ಅಂದರೆ, ಕುಕ್ಕಿಂಗ್ ಮಾಡಬೇಕಾದ್ರೆ ಸೊ ನಾವು ಫೋನ್ ಇಟ್ಕೊಂಡಿರ್ತೀವಿ, ಹಿಂಗೆ ಮಾಡ್ತಾ ಇರ್ತೀವಿ, ಕೈಯಲ್ಲಿ ಇದೆಲ್ಲ ಆಗಿರುತ್ತೆ. ಸೊ ಏನೋ ಒಂದು ಐಡಿಯಾ ಮಾಡಿ ಕುಕ್ಕಿಂಗ್ ಅಸಿಸ್ಟೆಂಟ್ ಥರ ಒಂದು ವೆಬ್ ಪ್ಲ್ಯಾಟ್ಫಾರ್ಮ್ ಮಾಡ್ತಾ ಇದ್ದೀವಿ. ವಿತ್ ಫೋಟೋಸು ಅದೆಲ್ಲ ಡೈರೆಕ್ಟಾಗಿ ಅಲ್ಲೇ ಬರುತ್ತೆ. ಆಮೇಲೆ ಯಾವ ಥರ ಕಾಣಿಸುತ್ತೆ ಅದೆಲ್ಲ ನೀವು ಲೈವ್ ಆಗಿ ನೋಡ್ಬೋದು ಅದರಲ್ಲಿ. ಸೊ ಏನೋ ಮಾಡಿದ್ದೀನಿ, ನಮ್ಮದೇ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಏನೋ ಒಂಥರ ಸಖತ್ತಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಆದಷ್ಟು ಬೇಗ ಲಾಂಚ್ ಮಾಡೋಣ ಅಂದ್ಕೊಂಡಿದ್ದೀವಿ ನಮ್ಮ ರೆಸಿಪೀಸ್ ಎಲ್ಲ. ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಯಾವ ರೆಸಿಪೀಸ್ ನೋಡಬೇಕು ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನ ಕಮೆಂಟ್ ಮಾಡಿ. ಅದನ್ನು ಕೂಡ ನಾವು ಆದಷ್ಟು ವೆಬ್ಸೈಟಲ್ಲಿ ಲಾಂಚ್ ಮಾಡ್ತೀವಿ. ಕರ್ಕೊಂಬರೋದಕ್ಕೆ ಹೋದ್ರು ಏನಾನ ಕರ್ಕೊಂಬರೋಕ್ಕೆ. ನಾನು ಫ್ರೆಶ್ ಅಪ್ ಆದೆ. ಅವಾಗವಾಗ ಒಂದು ವಾರ ಬಿಟ್ಟು ಹಂಗೆ ಒಂದು ಸರಿ ಆದರೂ ಮಸ್ತ್ ಹೆಡ್ ಎಲ್ಲ ಆಯಿಲ್ ಹಾಕಿ ಮಸಾಜ್ ಮಾಡಿ ಈ ಥರ ಒಂದು ಲಾಂಗ್ ಶವರ್ ತೊಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಇವಾಗಂತೂ ಸಖತ್ತಾಯಿತು ಸ್ನಾನ. ಇಲ್ಲಾಂದರೆ ನಾನೇ ಹೋಗ್ತಾಯಿದ್ದೆ, ಆಯಿಲ್ ಅಪ್ಲೈ ಮಾಡಿದ್ದೀನಲ್ಲ. ಸೊ ಹಾಗಾಗಿ ಕಿರಣ ನಾನೇ ಕರ್ಕೊಂಬರ್ತೀನಿ ಅಂತ ಹೋದರು. ಈ ಮಶ್ರೂಮ್ನ ಎಲ್ಲ ಫ್ರೈ ಮಾಡಿ ಇಟ್ಟು ಹೋಗಿದ್ದಾರೆ. ಮಸ್ತಾಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು, ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಮಾಡಿದ್ರು, ಚೆನ್ನಾಗಿದೆ ಅಂದ್ಬಿಟ್ಟು ನಾವೊಂದು ವೆಬ್ಸೈಟಲ್ಲಿ ಆ್ಯಡ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಕಟ್ಟೆಲ್ಲ ಆಗಿದೆ. ಸೊ ನಾನಿಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ. ಒಂದು ಲ್ಯಾಪ್ಟಾಪ್ ಮಾತ್ರ ಇಲ್ಲಿರುತ್ತೆ, ಎಲ್ಲೋಗಿದ್ರೆ ಅಲ್ಲಿರುತ್ತೆ, ವರ್ಕ್ ಮಾಡ್ಕೊತಾನೆ.
ಕಿರಣ್ ಹೋಗಿದ್ರು ಕರ್ಕೊಂಬರೋ ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಕಾಯ್ತಾ ಇದ್ದೆ. ಇನ್ನು 15 ನಿಮಿಷದಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಸೊ ಅವ್ಳು ಬಂದಿದ ತಕ್ಷಣ ಇನ್ನು ತಿನ್ನಕ್ಕೆ ಬೇಕು ಅದು ಇದು ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ ನಾನ್ ಸ್ಟಾಪ್. ಮನೆ ಇವಾಗ ಫುಲ್ ಸೈಲೆಂಟಾಗಿದೆ. ಇವಾಗ ಅವಳು ಬಂದಿದ ತಕ್ಷಣ ಎಷ್ಟು ಕಿರ್ಚಾಡ್ತಿರ್ತೆ, ನಾನ್ ಸ್ಟಾಪ್ ಮಾತಾಡ್ತಿರ್ತಾಳೆ. ಇಲ್ಲಿರೋ ಟಾಯ್ಸ್ ಅಲ್ಲಿರುತ್ತೆ, ಅಲ್ಲಿರೋದು ಇಲ್ಲಿರುತ್ತೆ, ಎಲ್ಲ ಏನು ಕೆಲಸ ಆಗೋದಿಲ್ಲ. ಅವಳು ಬಂದಿದ ತಕ್ಷಣ ಫಸ್ಟ್ ಅವಳಿಗೆ ತಿನ್ನಿಸಿ ಮಲಗಿಸ್ಬಿಡ್ಬೇಕು. ಅಷ್ಟೊತ್ತಿಗೆ ಪ್ಯಾಕಿಂಗ್ ಕೂಡ ಮಾಡೋಕ್ಕಿತ್ತು ಅಂತ ಹೇಳಿದ್ನಲ್ಲ. ಸೊ ಇನ್ನು ಒಂದು ವಾರ ಹಂಗೆ ನಾವು ಟ್ರಾವೆಲ್ ಮಾಡೋಕ್ಕಿದೆ. ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿ ಬಟ್ಟೆ ಏನೇನಿದೆ ಒಂದು ಕಡೆ ಇಟ್ಬಿಟ್ಟಿದ್ದೀನಿ. ಸೊ ಹೋಗೋ ದಿನನೇ ನಾವು ಯಾವಾಗೂ ಟ್ರಾಲಿನ ಲಾಕ್ ಮಾಡೋಕ್ಕಾಗೋದು ಇಲ್ಲ. ಅಲ್ಲಿವರೆಗೂ ಏನು ಬೇಕು ಹಂಗೆ ಆಗ್ತಾನೇ ಇರ್ತೀನಿ, ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಇನ್ನು ಎಷ್ಟಾಗುತ್ತೆ ಅಷ್ಟು ಪ್ಯಾಕಿಂಗ್ ಮುಗಿಸಿದ್ದೀನಿ ಒಂದು ವಾರಕ್ಕೆ. ಮತ್ತು ಮೂವರೆಗೂ ಒಂದರಲ್ಲೇ ದೊಡ್ಡರಲ್ಲೇ ತೊಗೊಂಡು ಹೋಗ್ಬಿಡೋಣ ಅಂತ. ಸೊ ಮತ್ತು ಮನೇಲಿ ಹಾಕ್ಕೊಳ್ಳೋದಕ್ಕೆ ಮತ್ತು ಫಂಕ್ಷನ್ಗೆ ಅದು ಇದು ಅಂತ ಎಲ್ಲ ಇದೆ. ಏನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂತ ಆದಷ್ಟು ಬೇಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಶೇರ್ ಮಾಡ್ತೀನಿ. ಇನ್ನೇನು ಪ್ಯಾಕಿಂಗ್ ಕೂಡ ಆಯಿತು, ಅಡುಗೆ ಕೂಡ ಆಗಿದೆ. ಇನ್ನು ಯಾನ ಕೂಡ ಬರ್ತಾಳೆ. ಅವಳು ಬಂದಿದ ತಕ್ಷಣ ಅವಳಿಗೆ ತಿನ್ನಿಸ್ಬಿಟ್ಟು ಅವಳಿಗೆ ಮಲಗಿಸ್ಬೇಕು. ಸ್ಕೂಲಿಂದ ಬಂದಮೇಲೆ ಏನೇನು ಮಾಡಿರ್ತೀನಿ ಏನು ಅಂತ ಎಷ್ಟು ಮಾತಾಡ್ತಾಳೆ ನೋಡಿ. ಎಲ್ಲ ಹಾಗೆ ರಾ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನದು ನಿಂದ? ನಾನು ಹಾಕೋಬಾರ್ದ? ಹಿಂಗ ಹಿಂಗ ಹಿಂಗೆ ಕ್ಯಾಪಾ ಈ ಥರ? ಏನಿದು? ಸೂಪರ್. ಎಲ್ಲ ಖಾಲಿ ಮಾಡ್ದ? ಪಪ್ಪ ಹೆಂಗ್ ಮಾಡಿದ್ರಿ? ಇವು ಚೆನ್ನಾಗಿ ಮಾಡಿದ್ರ? ಇದು ಇಟ್ಕೊಳ್ಳೋದ ಅಥವಾ ಹೆಂಗೆ? ಹಾಕಿದಾರಂತ ಕೆಲವು ಬ್ಯಾಗ್ಲೆಸ್ ಡೇ. ಕಲರ್ ಡ್ರೆಸ್ ನಾಳೆ. ನಾಳೆ ಕಲರ್ ಡ್ರೆಸ್ ಎಲ್ಲ ಗೊತ್ತಿಲ್ಲ ಅದೇನದು. ಇದೆಲ್ಲ ನೀವು ಸ್ಕೂಲಲ್ಲಿ ಮಾಡ್ತಿರೋದು ಇದೆಲ್ಲ. ನಾನು ಸ್ಕೂಲಿಂದ ಬಂದಿದ ತಕ್ಷಣ ಇವಾಗ ಏನೇನು ಮಾಡಿದ್ದಾರೆ ಸ್ಕೂಲಲ್ಲಿ ಇದು ನೋಡಿ, ಇದು ಅದು ಬಿಡೋದು ಅದ್ರ ಪಾಡಗದಿರುತ್ತೆ. ಇದು ಸ್ಕೂಲಲ್ಲಿ ಮಾಡಿರೋದು. ನೀನು ಮಾತಾಡೆ. ಕಿರಣ್ ಮೈಕ್ ಹಾಕಿದಕ್ಕೆ ಮೈಕ್ ಹತ್ರ ಹೋಗಿ ಬಗ್ಗೆ ಮಾತಾಡ್ತಿದ್ದಾಳೆ. ಸರಿ ಹೇಳು, ಏನೇನು ಮಾಡಿಸಿದ್ರು? ಇದನ್ನೇ ಮಾಡಿಸಿದ್ದು. ನಿನ್ನೆ ಮಾಡಿಸಿದ್ರಾ ಕಲರ್ ಮಾಡೋದು? ಅಮ್ಮ ಫೈಟಿಂಗ್ ಗುಡ್ ಹ್ಯಾಬಿಟ್ಸ್ ಇದೆಲ್ಲ ಗುಡ್ ಹ್ಯಾಬಿಟ್ಸ್ ಅಲ್ವಾ? ಗುಡ್ ಹ್ಯಾಬಿಟ್ಸ್. ಇದು ಬ್ಯಾಡ್. ಬ್ಯಾಡ್. ಗುಡ್ ಬ್ಯಾಡ್. ನೆಕ್ಸ್ಟ್ ಇದೇನೋ ಬೋಟ್ ಇತ್ತಲ್ಲ ಎಲ್ಲಿದೆ? ಸರಿ ನಾನು ತೋರಿಸ್ತೀನಿ. ಇದೆಲ್ಲ ಕಲರ್ ಮಾಡಿರೋದೆಲ್ಲ ನನಗೆ ಸ್ಟಾರ್ ಹಾಕಿದ್ದಾರೆ. ಸೂಪರ್. ಜಾಸ್ತಿ ಸ್ಟಾರ್ ಹಾಕಿದ್ದಾರೆ. ಕಣ್ಣನ್ನು ಕುಚ್ಕೋತಾ ಇದೆಯಾ? ಕಣ್ಣೂರಿ ನಿದ್ದೆ ಬಂದಿದ್ಯಾ? ಇದೆಲ್ಲ ಊಟ ಮಾಡಿ ಮಲ್ಕೊಬಿಡು. ಇದೆಲ್ಲ ಅವಾಗ ಏನೋ ಮಾಡ್ಕೊಂಬಂದಿದ್ಯಾ? ಹೋಯ್ತು ಬಿಡು. ಅತ್ತಗೆ ಇದು ಬುಟ್ಟಿರ್ಲಿ ಬೇಡ ಬಿಡು. ಆಮೇಲೆ ಇನ್ನೊಂದು ಕಡೆ ಬೋಟ್ ಇದ್ದ. ಸ್ಲೋ. ಬೋಟ್ ಇದು ಬೋಟ್. ಸೂಪರ್. ಯಾರು ಮಾಡಿದ್ರು? ನೀನು ಎಲ್ಲಿ ಇಟ್ಕೊಂಡು? ಹಲೋ ಬಾಯ್. ಸ್ಕೂಲಲ್ಲಿ ಏನೋ ಹೇಳ್ಕೊಟ್ರಲ್ಲ ಅದು ಹೇಳು. ಅದು ಇವತ್ತೇನು ಹೇಳ್ಕೊಟ್ರು ಅದು ಹೇಳಿ ಸಾಕು. ಇವತ್ತು ಬೆಳಿಗ್ಗೆ ಕ್ಲಾಸ್ಗೆ ಹೋಗಿದ ತಕ್ಷಣ ಏನು ಹೇಳ್ಕೊಟ್ರು? ಇದೆಲ್ಲ ಅವಾಗ ಹಳೇದು ಮಾಡಿದ್ದೆಲ್ಲ ಈ ಥರ ಫೈಲಲ್ಲಿ ಹಾಕಿದ್ದಾರೆ. ಸೂಪರ್. ಅವಾಗ ಮಾಡಿರೋದೆಲ್ಲ ಫೈಲಲ್ಲಿ ಹಾಕಿದ್ದಾರೆ. ಸೊ ಏನೋ ಲಂಚ್ ಬಾಕ್ಸ್ ಖಾಲಿ ಆಗಿದೆ ಆಲ್ಮೋಸ್ಟ್. ಇವತ್ತಲ್ಲಮ್ಮ ಏನಿದೆ ಒಳಗಡೆ?
ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಎಲ್ಲ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ. ಕಿರಣ್ ಅವರು ಮಶ್ರೂಮ್ದು ಮಾಡ್ತೀನಿ ಅಂತ ಹೇಳಿದರು ಗ್ರೇವಿನ. ತುಂಬ ಚೆನ್ನಾಗಿರ್ತದೆ, ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಯಾವಾಗಲೂ ನಾನು ಮಶ್ರೂಮಿಂದ ಜಾಸ್ತಿ ನೀರು ದೋಸೆಗೆ ಮಾಡ್ತಾ ಇದ್ದಿಲ್ಲ, ಅಂದರೆ ರೈಸ್ ಬಾತಿಗೆ ಮಾಡ್ತಾಯಿದ್ದೆ. ಸೊ ಈ ಥರ ಚಪಾತಿಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಮಿಯಾನ ಕೂಡ ಇನ್ನು ಚಪಾತಿ ಮಾಡ್ತಿದ್ದೀನಿ ಅಂದರೆ ಸಾಕು, ಅವಳಿಗೂ ಕೂಡ ಒಂದು ಸ್ವಲ್ಪ ಕೊಡಲೇಬೇಕು, ಕೊಟ್ಟರೆ ಅವಳು ಕೂಡ ಆರಾಮಾಗಿ ಲಟ್ಸ್ಕೊಂಡು ಕುತ್ಕೊಬಿಟ್ಟಿರ್ತಾಳೆ. ಆಲ್ಮೋಸ್ಟ್ ಆಯಿತು ಕಿರಣ್. ಮಶ್ರೂಮ್, ದಿಸ್ ಇಸ್ ಮಶ್ರೂಮ್ ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಮಶ್ರೂಮ್ ಮಸಾಲ. ಬಟರ್ ಮಶ್ರೂಮ್ ಮಸಾಲ ರೆಡಿ ಇದೆ. ಚಪಾತಿ ಕೂಡ ಮಾಡಿದೆ ಎಲ್ಲ. ಇನ್ನು ಕಿಚನ್ ಕ್ಲೀನ್ ಲಾಸ್ಟ್ ಊಟ ಆದಮೇಲೆ ರೈಸ್ಗೂ ಇಟ್ಬಿಟ್ಟಿದ್ದೀನಿ ಸೇಫ್ಟಿಗಿರಲಿ ಅಂತ. ಏನು ಮಾಡ್ತಿದ್ದೀಯ ಅಯ್ಯೋ? ಏನೋ ಸ್ಕೂಲಿಂದ ಬಂದ ತಕ್ಷಣ ಏನು ಬರ್ಕೊಂಡು ಕುತ್ಕೊಂಡಿದ್ದಾಳೆ. ತೋರ್ಸಮ್ಮ, ಏನು ಬರೀತಾ ಇದೆಯಾ? ಹಾಂ, ಹಾಟಾ? ಹಾಟ್ ಬೇರೆ ಬರೆಯೋಕ್ಕೆ ಬರುತ್ತೆ ನಿನಗೆ? ಏನೋ ಸರಿ ಬರೀ ನೋಡೋಣ. ಹಾಟ್ ಇಲ್ಲಿ ಬರೀ ಕಾಣಿಸುತ್ತೆ ವೈಟ್ ಮೇಲೆ. ವಾವ್, ಹಾಟ್ ಕಲ್ತ್ಬಿಟ್ಟಿದ್ಯಾ, ಸೂಪರ್. ಲಂಚ್ ಟೈಮ್. ಲಂಚ್ ಟೈಮ್ ಅಲ್ಲ, ಲಂಚ್ ಟೈಮ್ ಮತ್ತೆ ಇದು ಲಂಚ್ ಟೈಮ್ ಅಲ್ಲ, ಮತ್ತೆ ಡಿನ್ನರ್ ಟೈಮ್ ಇದು. ಡಿನ್ನರ್ ರಾತ್ರಿ ಮಾಡೋದು. ಇಲ್ಲ, ಆಯ್ತು ಬಿಡಮ್ಮ. ತಿನ್ ಪಾಪ. ವಾವ್, ಮಸ್ತಾಗಿದೆ. ನಮ್ಮ ಅಯ್ಯನ ಹೇಳ್ತಾಳೆ ಹೇಗಿದೆ ಅಂತ. ನಮ್ಮ ಕಿರಣ್ ನೋಡಿ ಬಿದ್ದಿರೋದು ಗಾಯ ಇನ್ನೂ ಹೋಗಿಲ್ಲ, ವಾಸಿ ಆಗಿಲ್ಲ. ಹೇಗಿದೆ? ಏನು ಹಂಗೆ ಮಾಡಿದ್ರೆ ಡ್ಯಾನ್ಸ್ ಆಡಿಸ್ತಾ ಇದೆಯಲ್ಲ. ಚೆನ್ನಾಗಿದೆಯಾ? ಸರಿ, ನಾವು ಊಟ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ನಾನು ಪ್ರ್ಯಾಂಕ್ ಮಾಡಿದ್ದು ಬೇಜಾರಾಯ್ತಾ? ಅದು ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ಓಕೆ, ಬಟ್ ಅದು ಪ್ರ್ಯಾಂಕ್ ಅಂತ ಗೊತ್ತಿತ್ತಂದ್ರೆ ಅದು ಆ ಥರ ಇರ್ತಿರ್ಲಿಲ್ಲ, ಅದಕ್ಕೆ ಪ್ರ್ಯಾಂಕ್ ಅನ್ನೋದು. ಬಟ್ ಬೇಜಾರಾಯ್ತಾ ಸ್ವಲ್ಪ ಜಾಸ್ತಿ? ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ಏನಕ್ಕೆ ಬೇಜಾರಾಗುತ್ತೆ, ಅದಕ್ಕಿಂತ ಮುಂಚೆ ಬೇಜಾರು. ಗುಡ್ ಈವ್ನಿಂಗ್. 5 ಗಂಟೆ ಆಗೇ ಬಿಡ್ತು. ಮಲ್ಕೊಬಿಟ್ಟಿದ್ದೆ ನಾನು ಯಾನ ಜೊತೆ. ಫುಲ್ ನಿದ್ದೆ ಬರ್ತಾಯಿತ್ತು ಆ್ಯಕ್ಚುಲಿ. ಬೇಡ ಮಲ್ಗೋದು ಬೇಡ ಅಂತ ಹಂಗೂ ಹಿಂಗೂ ಎಲ್ಲ ಓಡಾಡ್ಕೊಂಡು ಟ್ರೈ ಮಾಡಿದ್ನಾ. 2 ಪಾರ್ಸಲ್ ಬಂತು, 10 ನಿಮಿಷ ಬಿಟ್ಟು ಬಂತು. ಮಲ್ಕೊಂಡಿದ್ದೆ, ಇನ್ನೇನು ಫುಲ್ ಡೀಪ್ ನಿದ್ದೆ ಹೋಗಿದೆ. ಕಾಲ್ ಬಂತು, ಮತ್ತು ಬೆಲ್ ಮಾಡಿದ್ರು. ಸರಿ ಅಂತ ಎದ್ದೆ, ಬಿಡು ಮತ್ತೆ ಮಲ್ಗೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಅದೇ. ಆಮೇಲೆ ಆಗಲೇ ಇಲ್ಲ, ಸುಮ್ಮನೆ ಇರೋ ಮಲಗಿಬಿಡೋಣ ಅಂದ್ಕೊಂಡು, ಇನ್ನೇನು ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಮಲಗೋಣ ಅಂದ್ಕೊಂಡು ಮೊಬೈಲ್ ಆ ಕಡೆ ರೂಮಲ್ಲಿ ಇಟ್ಟು ಮಲಗಿದೆ. ಮತ್ತೆ ಡೋರ್ ಬೆಲ್ ಬಂತು, ಮತ್ತು ಒಂದು ಪಾರ್ಸಲ್ ಬಂತು. ಸೊ ಅದಕ್ಕೆ ಇನ್ನು ಮಲಗದೆ ಹೆಡ್ಡೇಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಲಗಲಿಲ್ಲ. ಸೊ ನಮ್ಮ ಮಿಯಾನಾಗ ಒಂದು ಪಾರ್ಸಲ್ನ ಆರ್ಡರ್ ಮಾಡಿದ್ದೆ. ಅವಳಿಗೆ ಸ್ವಲ್ಪ ಎಲ್ಲ ಕಡೆ ಕಳೆದು ಹೋಗ್ತಾಯಿತ್ತು, ಏನೇನೋ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಅದು ಇದು. ಸೊ ಅವಳದು ಏನೇನಿದೆ ಎಲ್ಲ ಹೇರ್ ಆಕ್ಸೆಸರೀಸ್ ಅಥವಾ ಜ್ಯುವೆಲ್ರೀಸ್ ಏನೇನಿದೆ, ಸೊ ಎಲ್ಲ ಕರೆಕ್ಟ್ ಒಂದೇ ಕಡೆ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಅದೇ ಬಂದಿದ್ದು. ಸೊ ಹಾಗಾಗಿ ಇವಾಗ ಇಯಾನ ಎಲ್ಲ ನಾನು ಸೆಟ್ ಮಾಡ್ಕೊತೀನಿ ಅಂತ ಇದ್ದಾಳೆ. ಸೊ ಟೀಗೆ ಇಡಬೇಕು, ಅವಳಿಗೆ ಪ್ರೋಟೀನ್ ಶೇಕ್ ಬೇಕಂತಿದ್ದಾಳೆ, ಮಾಡ್ಕೊಡೆ ನೋಡಿ. ಈ ಥರ ಬರುತ್ತೆ, ಇಲ್ಲೆಲ್ಲ ಈ ಥರ ಕ್ಲಿಪ್ಸ್ ಎಲ್ಲ ಇಟ್ಬಿಟ್ರೆ ಆಯಿತು. ಇಲ್ಲಾಂದರೆ ಕಳೆದು ಹೋಗ್ತಾ ಇತ್ತು, ಅವಳದು ಏನೂ ಇರ್ತಾನೆ ಇರಲಿಲ್ಲ. ಸೊ ಇದರಲ್ಲಿ ಏನೇನಿದ್ದಾವೆ ನೋಡಿ, ಕಾಯಿನ್ಸ್ ಇದಾವಲ್ಲೇ. ಯಾವಾಗ ಇಟ್ಟಿದ್ಯಾ? ಇದರಲ್ಲಿ ಏನು ಎಲ್ಲ ತೆಗೆದು ಎಲ್ಲ ಹಾಕಿದ್ಯಾ, ಕಳ್ದಾಕ್ಬಿಟ್ಟಿದ್ಯಾ ಅಂತ. ಓಕೆ, ಇಲ್ಲಿದಾವ. ಸರಿ, ಬಳೆ ಏನು ಬೇಡ, ಬಳೆ ಎಲ್ಲ ಇದರಲ್ಲೇ ಜೋಡಿಸೋಣ. ಜಸ್ಟ್ ಈ ಥರ ಹಿಂಗಿರುತ್ತಲ್ಲ ಕ್ಲಿಪ್ಸು, ಇಲ್ಲಿ ತೊಗೊಂಬಂದು ಇದಕ್ಕೆ ಇಟ್ಬಿಡು, ಇಲ್ಲಿ ಈ ಥರ. ಆಮೇಲೆ ನಿಂದೆಲ್ಲ ಒಂದೇ ಕಡೆ ಇರುತ್ತೆ. ರಬ್ಬರ್ ಬ್ಯಾಂಡ್ಸ್ ಎಲ್ಲ ಬಾಕ್ಸಲ್ಲಿ ಹಾಕೋಣ. ಸೊ ಫಸ್ಟ್ ಕ್ಲಿಪ್ಸು ಮತ್ತು ನಿನ್ನ ಗಾಗಲ್ಸು, ಹೇರ್ ಆಕ್ಸೆಸರೀಸ್ ಏನೇನಿದೆ ಜೋಡಿಸ್ಕೊ. ಸೊ ಇದನ್ನ ನಾನು ಆ್ಯಕ್ಚುಲಿ ಅಮೆಝಾನಲ್ಲಿ ಕೂಡ ನೋಡಿದ್ದೆ. ಇದು ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ ನೋಡಿ, ಇಷ್ಟು ಉದ್ದ ಬರುತ್ತೆ. ನಾವಿಲ್ಲೆಲ್ಲ ಹೇರ್ ಬ್ಯಾಂಡ್ಸ್ ಇಟ್ಕೋಬೋದು, ಇಲ್ಲೆಲ್ಲ ಕ್ಲಿಪ್ಸ್ ಇಟ್ಕೋಬೋದು, ಗಾಗಲ್ಸ್ ಇಟ್ಕೋಬೋದು. ಇಲ್ಲೆರಡು ಸರ ಹಾಕಿದ್ದಾಳೆ ಈ ಥರ. ಸೊ ನಾವು ಎಲ್ಲ ಒಂದರಲ್ಲೇ ಇಟ್ಕೊಬಿಡ್ಬೋದು. ಆಮೇಲೆ ಈ ಥರನೂ ಮಾಡಿ ನಾವು ಇದನ್ನು ಎಲ್ಲಾದರೂ ಹ್ಯಾಂಗ್ ಮಾಡ್ಕೋಬೋದು ವಾರ್ಡ್ರೋಬ್ಗೆ, ಹಂಗೆ ಎಲ್ಲ. ಸೊ ನನಗೆ ಅಮೆಝಾನಲ್ಲಿ 600 ಏನೋ 700 ಇತ್ತು. ಮಿಶೋದಲ್ಲಿ ನನಗೆ ಸಖತ್ ಒಳ್ಳೆ ಪ್ರೈಸ್ಗೆ ಸಿಕ್ತು.
ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಬೇಬಿ ಗರ್ಲ್ಸ್ ಇದ್ದರೆ ಅಥವಾ ನಮಗೂ ಕೂಡ ಇಟ್ಕೋಬೋದು, ನಾವು ಕೂಡ ಹೇರ್ ಎಲ್ಲ ಏನೇನು ಆಕ್ಸೆಸರೀಸ್ ಏನೇನಿದೆ ಇಟ್ಕೋಬೋದು. ಸೊ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ನಿಮಗೂ ಬೇಕಿದ್ದರೆ ಆರ್ಡ್ರ್ ಮಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ. ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ಲಪ್ಪ. ಸೊ ಟೀ ಮಾಡೋಣ, ಅಡುಗೆ ಮನೆಯೂ ಕ್ಲೀನ್ ಮಾಡಿಲ್ಲ, ಹಂಗಂಗೆ ಮಲ್ಕೊಬಿಟ್ಟೆ. ಸೊ ಟೀ ಮಾಡೋಣ ಅಂತ ಬಂದೆ. ಯಾನಾಗೆ ಪ್ರೋಟೀನ್ ಶೇಕ್ ಮಾಡೋದಕ್ಕೆ ಫಸ್ಟು ಇದಕ್ಕೆ ಬನಾನ ತೊಗೊಬಿಡ್ತೀನಿ. ಚಿಕ್ಕದೊಂದು ಬನಾನ ಇತ್ತು, ಏಲಕ್ಕಿ ಬನಾನ ಅಂತಾರಲ್ಲ ಅದು. ಸೊ ಇದು ಏಲಕ್ಕಿ ಬನಾನ, ಸ್ವಲ್ಪ ಬನಾನ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸತ್ತು ಪೌಡರ್, ಇದಕ್ಕೆ ಬೀಜ ಬೇರೆ ಇರುತ್ತೆ. ಅದೇ ನಾನು ಯಾವುದು ಸ್ವೀಟ್ ಹಾಕ್ತಲ್ಲ, ಬನಾನೂ ಸ್ವಲ್ಪ ಆಲ್ರೆಡಿ ಸ್ವೀಟ್ ಇರುತ್ತಲ್ವ. ಸೊ ಅದಕ್ಕೆ ಒಂದಷ್ಟು ಡೇಟ್ ಹಾಕ್ಬಿಟ್ಟು ಮಾಡಿದ್ರೆ ಆಯಿತು. ಸೊ ಇಷ್ಟು ಡೇಟ್ಸು, ಆಮೇಲೆ ಸ್ವಲ್ಪ ಸಿನ್ನಮನ್ ಪೌಡರು, ಚಕ್ಕೆದು ಪೌಡರ್ ಸ್ವಲ್ಪ ಹಾಕ್ತಿದ್ದೀನಿ ಫ್ಲೇವರ್ಗೆ. ಇಷ್ಟೇ. ಆಮೇಲೆ ಸ್ವಲ್ಪ ಮಿಲ್ಕ್. ಬೇಡಮ್ಮ, ನಾನು ಆಮೇಲೆ ಇದು ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಇಷ್ಟು ಮಿಲ್ಕ್ ಹಾಕಿದ್ದೀನಲ್ಲ, ಇದರಷ್ಟೇ ವಾಟರ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ ಇಷ್ಟು ವಾಟರ್. ಸೊ ಅಷ್ಟೇ, ಇದನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಪ್ರೋಟೀನ್ ಶೇಕ್. ಸೊ ನಾನು ಸ್ವಲ್ಪ ಲಿಕ್ವಿಡ್ ಥರ ಮಾಡಿದ್ದೀನಿ. ಬನಾನಾ ಇದ್ದರೆ ಇನ್ನೂ ಹಾಕ್ಬಿಟ್ಟು ತಿಕ್ಕಾಗಿ ಮಾಡ್ಬೋದು, ಸ್ಮೂತಿ ಥರನೂ. ಬಟ್ ಈ ಥರನೇ ಇಷ್ಟ ಆಗುತ್ತೆ ಮಯ್ಯನಿಗೆ. ಯಾನ ಸ್ಮೂದಿ ರೆಡಿ. ಯಾನಾಗೆ ಅವಾಗವಾಗ ಈ ಥರ ಸ್ಮೂತಿ ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕುಡಿತಾಳೆ. ಹಾಗೆ ಇನ್ನು ಅವಳಿಗೆ ಟಾಸ್ಕ್ ಕೊಟ್ಬಿಟ್ಟಿದೆ ಇವತ್ತು. ಸೊ ಈ ಥರ ಎಲ್ಲ ನೀಟಾಗಿ ನೀನು ಎತ್ತಿಟ್ಕೋಬೇಕು ಅಂತ. ಸೊ ಹಾಗಾಗಿ ಏನೇನಿದೆ ಎಲ್ಲ ಹುಡುಕಿ ತೊಗೊಂಬಂದು ಎಲ್ಲ ನೀಟಾಗಿ ಮಾಡ್ತಾಯಿದ್ಲು. ನಾನು ಕುಡಿಯೋಷ್ಟುವರೆಗೂ ನೀನು ಇಡ್ತಾಯಿರು ಅಂತ ಹೇಳಿದೆ. ಸೊ ಹಾಗಾಗಿ ಅವಳಿಗೂ ಹೆಲ್ಪ್ ಮಾಡ್ತಾಯಿದ್ದೆ ನಾನು ಕೂಡ. ಪ್ರೋಟೀನ್ ಶೇಕ್ ಹೇಗಿದೆ? ಬರೀ ಕತ್ತಾಳ ಆಡ್ಸಿದ್ರೆ ಇಷ್ಟ ಆಯ್ತಾ ಇಲ್ಲ? ಸರಿ, ಇವಳದೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಆ ಥರ ಎಲ್ಲ. ಹಾಂ ಆಯ್ತು, ಇನ್ನೇನು ಹೇಳಿ ಕೆಲಸ ನಿನಗೆ. ನಾನು ಟೀ ಮಾಡ್ಕೊಂಡು ಕುಡಿದು ಮಾಡ್ತೀನಿ. ನಾಳೆನೇ ಟ್ರಾವೆಲ್ ಮಾಡೋಕ್ಕಿದೆ, ಟ್ರೈನಲ್ಲಿ ಹೋಗೋಕ್ಕಿದೆ. ಹೋಗೋಕ್ಕೆ ಮುಂಚೆ ನನ್ನ ಸ್ಕ್ರಿಪ್ಟ್ ಬೇರೆ ಕಳ್ಸೋಕ್ಕಿದೆ. ಇಷ್ಟೊತ್ತು ಮೀಟಿಂಗ್ ಇತ್ತು, ಅದೇ 2-3 ಥರ ಕಾನ್ಸೆಪ್ಟನ್ನ ನಾನು ಕಳಿಸ್ಬೇಕು. ಅದೊಂದು ವರ್ಕ್ ಪೆಂಡಿಂಗ್ ಇದೆ, 1 ಗಂಟೆಲಿ ಕಳಿಸ್ಬೇಕು. ತಲೆ ಏನೂ ಓಡ್ತಾಯಿಲ್ಲ, ಏನು ಕಾನ್ಸೆಪ್ಟ್ ಮಾಡ್ಬೇಕು, ಏನು ಸ್ಕ್ರಿಪ್ಟ್ ಬರೀಬೇಕು, ಐಡಿಯಾನೇ ಬರ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಟೀ ಕುಡಿದು ಆ ಕಾನ್ಸೆಪ್ಟ್ ಏನೇನಿದೆ ಎಲ್ಲ ಕಳಿಸಿ ಅಪ್ರೂವಲ್ಗೆ, ಆಮೇಲೆ ನನ್ನ ಪ್ಯಾಕಿಂಗ್ ಏನೇನಿದೆ ಮುಗಿಸಿ ಕಿಚನ್ ಕ್ಲೀನ್ ಮಾಡೋಕ್ಕಿದೆ. ಮೆಸ್ ನೋಡಿದಿರಲ್ಲ ಎಷ್ಟು ಮೆಸ್ ಆಗಿದೆ, ಕಿಚನ್ ಕ್ಲೀನ್ ಮಾಡೋಕ್ಕಿದೆ, ಅದೊಂದು ಕೆಲಸ. ಸೊ ಕಿರಣ್ ಕೂಡ ಆಫೀಸ್ಗೆ ಹೋದ್ರು. ಆಯಿತು, ಒಂದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣವೇ ಅವ್ರು ಆಫೀಸಿಗೆ ಬಿಟ್ಬಿಟ್ರು. ಇವಳು ಆವಾಗಲೇ ಮಲಗಿಸ್ಬಿಟ್ಟೆ. ಸೊ ಇನ್ನು ಬರೋದು ಅವ್ರು ಲೇಟ್ ಆಗುತ್ತೆ, ವರ್ಕ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಹೇಳ್ತಾಯಿದ್ರಿ ಪಾಪ ಅವ್ರದ್ದು ವರ್ಕ್ ಜಾಸ್ತಿ ಇದೆ ನೋಡಿ ಅಂತ. ಹೌದು, ತುಂಬ ದಿನದಿಂದ ಆಯಿತು, ಒಂದು 3-4 ಮಂತ್ಸ್ ಆಯಿತು. ಈ ನಡುವೆ ಅಂತೂ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ವರ್ಕ್. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಟೀಮ್ ಕೂಡ ಚೇಂಜ್ ಆಯಿತು, ಇವಾಗ ಪ್ರಾಜೆಕ್ಟು ಚೇಂಜ್ ಆಯಿತು. ಸೊ ಹಾಗಾಗಿ ಮೇ ಬಿ ಇರ್ಬೋದೇನೋ, ನನಗೂ ಅರ್ಥ ಆಗುತ್ತೆ. ಸೊ ನಾನು ಯಾವತ್ತೂ ಇದು ಮಾಡೋಕ್ಕೆ ಹೋಗಲ್ಲ. ನನಗೆ ಒಂದೇ ಕನ್ಸರ್ನ್ ಇರೋದಷ್ಟೇ, ವರ್ಕ್ ಮಾಡೋಷ್ಟು ಮಾಡು ಆಯಿತಾ. ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. 9 to 5 ಅಂತ ಏನಕ್ಕೆ ಹೇಳ್ತಾರೆ?
ಮಾಡು ಅಂತ. ಅದಷ್ಟೇ ನಾನು ಹೇಳೋದು. ಲಿಮಿಟಲ್ಲಿ ಮಾಡು, ಕರೆಕ್ಟು ಟೈಮ್ ಟು ಟೈಮ್ ಊಟ ಮಾಡು, ನೀರು ಕುಡಿ, ಒಂದೇ ಕಡೆ ಕುತ್ಕೋಬೇಡ, ಸ್ವಲ್ಪ ವಾಕಿಂಗ್ ಮಾಡು, ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಕೊಡು ಅಂತ. ಅದೊಂದೇ ನಾನು ಹೇಳೋದು. ಇದು ಬಿಟ್ಟರೆ ನಾನು ಬೇರೆ ಏನೂ ಕೇಳೋದಿಲ್ಲ. ನೀನು ಅಷ್ಟೊಂದು ದುಡ್ಡು ಎಲ್ಲ ಮಾಡಿ ಇದು ಮಾಡಬೇಕು, ಅಷ್ಟೊಂದು ಕಮಿಟ್ಮೆಂಟ್ಸ್ ಹಾಕ್ಕೋಬೇಡ. ನಮಗೇನು ಲಕ್ಸುರಿ ಲೈಫ್ ಬೇಕಂತನೂ ಇಲ್ಲ. ಇವಾಗ ಆರಾಮಾಗಿದ್ದೀವ, ನಂಗೆ ನೆಮ್ಮದಿ, ನಮಗೆ ಟೈಮ್ ಕೊಡು, ಒಂದು ಹೆಲ್ದಿ ಲೈಫ್ ಇದಿದ್ರೆ ಸಾಕು ನನಗಷ್ಟೇ ನಾನು ಕೇಳ್ಕೊಳ್ಳೋದು. ಈ ಒಂದು ವಿಷಯಕ್ಕೇ ನಮ್ಮಿಬ್ಬರಿಗೆ ಜಗಳ ಆಗೋದು. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಅಷ್ಟಾಗಿದ್ದು ಮಾಡಲ್ಲ. ಟಚ್ ವುಡ್ ಅಷ್ಟೇ, ಇನ್ನೇನು ಅಷ್ಟಾಗಿಲ್ಲ. ಇದು ಒಂದೇ ಮೇಜರಾಗಿ ಅವ್ರು ಆರಾಮಾಗಿ ಸ್ವಲ್ಪ ವಾಕಿಂಗ್ ಮಾಡಿ, ಬಾಡಿಗೆ ಎಕ್ಸಸೈಸ್ ಕೊಟ್ಟು, ತಿನ್ಕೊಂತ, ನೀರು ಚೆನ್ನಾಗಿ ಕುಡಿತಾ ಇಷ್ಟಿದ್ರೆ ಸಾಕು. ವರ್ಕ್ ಮಾಡಲಿ, ಲಿಮಿಟಲ್ಲಿ ಎಷ್ಟು ಇರಬೇಕು ಅಷ್ಟು ಮಾಡಿದ್ರೆ ಆಯಿತು. ಅದು ಬಿಟ್ಟು ನಿದ್ದೆ ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಾಡೋಷ್ಟು ನಾನು ಅದಂದರೆ ನನಗೆ ಬೇಜಾರು ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆವತ್ತು ಕೂಡ ಅದೇ ಆಗಿದ್ದು. ಅದು ಹೋಗಿ ಹಂಗಾಯಿತು ಅಷ್ಟೇ. ಇನ್ನು ನಾನು ಟೀ ಬೇಗ ಮಾಡ್ಕೊಂಬಿಡ್ತೀನಿ. ನನ್ನ ಒಂದು ಫೇವ್ರೆಟ್ ಮೀ ಟೈಮ್ ಅಂದರೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಟೀ ಕುಡಿಯೋದು ಎಷ್ಟು ಚೆನ್ನಾಗಿರುತ್ತಲ್ವ. ಅದರಲ್ಲೂ ಯಾನ ಕೂಡ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು. ಅವಳ ಪಾಡುಗಳೆಲ್ಲ ಟಾಸ್ಕ್ ಕೊಟ್ಬಿಟ್ಟಿದ್ನಲ್ಲ ಮಾಡ್ಕೊಂತ ತುಂಬ ಇಂಟ್ರೆಸ್ಟ್ ತೋರಿಸ್ತಾಯಿದ್ಲು. ಹೆಣ್ಮಕ್ಳೇ ಹೆಂಗೆ ಅಲ್ವಾ, ಏನಾದರೂ ಇದ್ದರೆ ಈ ಥರ ಅವಳದು ಕ್ಲಿಪ್ಸ್ ಅಂತ ಅದು ಇದು ಹ್ಯಾಂಡ್ ಬ್ಯಾಗ್, ಗಾಗಲ್ಸ್, ಸರ ಎಲ್ಲ ಒಂದು ಕಡೆ ತೊಗೊಂಬಂದು ನೀಟಾಗಿ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ಲು ಅಂದರೆ ನೋಡ್ತಾ ಇದ್ರೆ ಖುಷಿನೇ ಆಗ್ತಾಯಿತ್ತು. ಚಿಕ್ಕ ಚಿಕ್ಕದು ಬರ್ದಿರೋದೆಲ್ಲ ಡಬ್ಬಿಗೆ ಹಾಕೋಣ. ಇದು ಬರಲ್ಲ, ಇದೆಲ್ಲ ಇಲ್ಲಿ ಇರುತ್ತೆ. ಚಿಕ್ಕದೆಲ್ಲ ಕೊಡ್ತೀನಿ ಅಲ್ಲಿ ಸ್ಲೀಪಿಂಗ್ ಆಯ್ತಾರೆ. ಸೊಳ್ಳೆ ಕಚ್ಬಿಟ್ಟಿದೆ ಇಲ್ಲ. ಏನಾಯ್ತು? ಅಯ್ಯೋ, ಎಲ್ಲಿ ಇಲ್ಲಿ ಕಸ್ತಾ? ಯಾವಾಗ ಕಸ್ಕೊಂಡೆ? ನಮ್ಮ ಯಾನ ಎಲ್ಲ ನೋಡಿ ಎಷ್ಟೊತ್ತು ಕುತ್ಕೊಂಡು ಮಾಡಿದ್ದಾಳೆ. ನಾನೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಗಾಗಲ್ಸ್ ಇದ್ದಾವೆ. ಸೊ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇದರಲ್ಲೇ ಇಕ್ಬಿಡೋಣ. ಮಿಕ್ಕಿದೆಲ್ಲ ಇದರಲ್ಲಿ ಕಡ ಬಳೆಗಳೂ ಅದರಲ್ಲೇ ಇಡೋಣ. ಓಕೆ, ಇವೆಲ್ಲ ಒಂದು ಕಡೆ ಇಟ್ಬಿಟ್ರೆ ಸಿಕ್ಕಲ್ಲ. ಇಲ್ಲಾಂದರೆ ಒಂದು ಮ್ಯಾಚಿಂಗ್ ಸಿಕ್ಕರೆ ಒಂದು ಸಿಗ್ತಾ ಇರಲಿಲ್ಲ, ಕಳೆದು ಹೋಗ್ತಾಯಿತ್ತು. ಸೊ ಹಾಗಾಗಿ ಏ ಹಾಕಲ್ಲ ಕ್ಲಿಪ್ಸ್. ಇನ್ನೊಂದು ಚಿಕ್ಕ ರಬ್ಬರ್ ಬ್ಯಾಂಡ್ಸ್ ತೋರಿಸು, ಏನೇನು ಇಟ್ಟಿ ಅದರಲ್ಲಿ. ಎಲ್ಲ ಬಳೆಗಳ. ಹಾಂ, ನೆಕ್ಸ್ಟ್ ಇದರಲ್ಲೆಲ್ಲ ಹೇರ್ ಕ್ಲಿಪ್ಸು, ಅದರಲ್ಲೆಲ್ಲ ಏನು ಅದೊಂದು ಅದು ಆಲ್ಮೋಸ್ಟ್ ಎಲ್ಲ ಸೆಟ್ ಆಯಿತು. ಇದರಲ್ಲಿ ಹೇರ್ ಪಿನ್ ಮತ್ತು ಸೇಫ್ಟಿ ಪಿನ್ಸ್ ಎಲ್ಲ ಹಾಕಿದ್ದು. ಇದಿಷ್ಟು ಇಟ್ಟಿದ್ದೀನಿ. ಇಲ್ಲೂ ಗಾಗಲ್ಸ್ ಎಲ್ಲ ಎಷ್ಟೊಂದಿದೆ, ಸಿಗ್ತಾ ಇಲ್ಲ, ಎಲ್ಲೆಲ್ಲೋ ಬಿದ್ದೋಗ್ಬಿಟ್ಟಿದೆ, ಬ್ಯಾಗಲ್ಲೆಲ್ಲ ಇರಬೇಕು. ಸೊ ಇಲ್ಲೆಲ್ಲ ಗಾಗಲ್ಸ್ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಹೇರ್ ಬ್ಯಾಂಡ್ಸ್ ಇದೆ. ಮತ್ತು ಇದರಲ್ಲಿ ಏನದು ಬಾಕ್ಸ್, ಇದೆಲ್ಲ ಇಲ್ಲಿ ಕೂಡ ಒಂದಷ್ಟು ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇದೆ. ನಂದು ಕೂಡ ಮಿಕ್ಸ್ ಆಗಿದೆ. ಸೊ ಇಷ್ಟು ಇದರಲ್ಲಿ ಎಲ್ಲ. ಇಲ್ಲಿ ಕೂಡ ಸ್ಟೋನ್ ಸ್ಕೂಲ್ಗೆ ಹೋಗ್ತಾರಲ್ಲ, ಬೇಕಾಗುತ್ತೆ ಅಂದ್ಬಿಟ್ಟು. ಯಾಕಂದರೆ ಹಿಂಗೆ ತೆಗ್ದಿರ್ತೀವಿ, ನೆಕ್ಸ್ಟ್ ಇರೋದಿಲ್ಲ, ಮ್ಯಾಚಿಂಗ್ ಅಂತೂ ಸಿಗೋದೇ ಇಲ್ಲ. ಇದೊಂದು ನೋಡಿ, ಇದೊಂದು ಪ್ರಾಬ್ಲಮ್. ಸೊ ಇಲ್ಲಿ ಕೂಡ ಒಂದಷ್ಟು ಈ ಥರ ಇದೆ. ಇದರಲ್ಲಿ ಖಾಲಿ ಇದೆ, ಇಲ್ಲಿ ಏನು ಸದ್ಯಕ್ಕೆ ಇಟ್ಟಿಲ್ಲ. ಏನೋ ಏನಕ್ಕಿದೆಯೇ? ಸೊ ಇಲ್ಲೆಲ್ಲ ಬಳೆಗಳಿದ್ದಾವೆ. ಸೊ ಪ್ಯಾಕಿಂಗ್ ಕೂಡ ಆಗಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಏನೋ ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ಕಿರಣ್ ಇನ್ನೇನು ಆಫೀಸಿಂದ ಬರ್ತಾರೆ. ಒಂದು ಎಡಿಟಿಂಗ್ ವರ್ಕ್ ಕೂಡ ನಡೀತಾ ಇದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದನ್ನು ಅಪ್ಲೋಡ್ ಮಾಡಬೇಕು ಇವಾಗ. ಸೊ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಬಟ್ಟೆ, ಆಲ್ಮೋಸ್ಟ್ ಪ್ಯಾಕ್ ಮಾಡಬೇಕು. ಗೊತ್ತಿಲ್ಲ ಏನು ಇಟ್ಕೊಂಡಿದ್ದೀನಿ, ಏನು ಬಿಟ್ಟಿದ್ದೀನೋ. ಸೊ 99% 100 ಆಯಿತು. ಸೊ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಇವತ್ತು. ಇವಾಗ ವಿಡಿಯೋ ಎಲ್ಲ ಎಕ್ಸ್ಪೋರ್ಟ್ ಆಯಿತು, ಅದನ್ನ ಅಪ್ಲೋಡ್ ಮಾಡಬೇಕು. ಇವತ್ತು ಆ್ಯಕ್ಚುಲಿ ಲೇಟ್ ಆಯ್ತು. ಯೂಶ್ವಲಿ ನಾನು ಮಾರ್ನಿಂಗ್ ಹಂಗೇನೆ ಅಪ್ಲೋಡ್ ಮಾಡಿಬಿಡ್ತೀನಿ. ಇವತ್ತು ಆಗೇ ಇಲ್ಲ, ನಿದ್ದೆ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇರೋದ್ರಿಂದ ಅದೇ ಆಗಿಬಿಟ್ಟಿತ್ತು. ಸೊ ಇನ್ನು ಒಂದು ವಾರ ಇರೋದಿಲ್ಲಲ್ಲ, ಅದೊಂದು ಪ್ಲ್ಯಾಂಟ್ ಬೇರೆ ಇದೆ, ಮತ್ತು ಫಿಶ್ ಬೇರೆ ಇದೆ, ಅಕ್ವೇರಿಯಮ್ ಅದೆಲ್ಲ ನೋಡ್ಕೊಳ್ಳೋದಕ್ಕೆಲ್ಲ ಸೆಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅದರಲ್ಲೇ ಬ್ಯುಸಿ ಆಗಿದ್ದೆ, ಏನು ಎಡಿಟಿಂಗ್ ಕೆಲಸ ಆಗಿರಲಿಲ್ಲ.
ಸೊ ಇಷ್ಟೊತ್ತು ಕೂತ್ಕೊಂಡು ಇವಾಗ ಸ್ವಲ್ಪ ಎಡಿಟಿಂಗ್ ಆಯಿತು, ಇವಾಗ ಅಪ್ಲೋಡ್ ಮಾಡಿದ್ರೆ ಆಯಿತು. ಇನ್ನು ಅಷ್ಟೇ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾವು ಹೇಳಿದ್ವಲ್ಲ, ವೆಬ್ಸೈಟ್ ಮಾಡ್ತಾ ಇದ್ದೀವಿ ಕಿಚನ್ ರಿಲೇಟೆಡ್ ಅಂತ, ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಎಲ್ಲ ಆದಮೇಲೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀವಿ. ಇದೇ ಥರ ಬ್ಲೆಸ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಲೋ ಎಲ್ಲರಿಗೂ ನಮಸ್ಕಾರ. ದೀಪ ಟೆಸ್ಟ್ ಮಾಡಿ ಫಸ್ಟು, ನಾನು ಇಲ್ಲಿನ ಟೆಸ್ಟೇ ಮಾಡ್ತಿರೋದು. ಬಾ